ಇನ್ನು ಇವತ್ತಿನ ಸಂಚಿಕೆಯಲ್ಲಿ ಗಜಗೌರಿ ವ್ರತದ ವಿಶೇಷತೆಯ ಬಗ್ಗೆ ತಿಳಿದುಕೊಳ್ಳೋಣ. ಗುರುಜಿ, ನೀವು ಹಿಂದೊಮ್ಮೆ ಹೇಳಿದ್ರಿ ನಾನು ಮುಂದಿನ ಸಂಚಿಕೆಗಳಲ್ಲಿ ಗಜಗೌರಿ ವ್ರತದ ಬಗ್ಗೆ ಹೇಳ್ತೀನಿ ಅಂತ. ಸೊ ಇಂದು ನಮ್ಮ ವೀಕ್ಷಕರಿಗೆ ಈ ವ್ರತದ ಮಹಿಮೆಯ ಬಗ್ಗೆ ತಿಳಿಸ್ಕೊಡಿ. ಖಂಡಿತ ಬಹಳ ವಿಶೇಷವಾಗಿರತಕ್ಕಂಥ ಈ ಒಂದು ವ್ರತಾಚರಣೆ ಇದು. ಸಾಧಾರಣವಾಗಿ ಯಾವುದೇ ವ್ರತ ಮಾಡಬೇಕಾದ್ರೆ ನಮಗೆ ಗಣಪತಿ ಪೂಜೆಯನ್ನು ಮಾಡ್ತೀವಿ, ನಂತರ ಆ ವ್ರತಕ್ಕೆ ಸಂಬಂಧಪಟ್ಟ ಪ್ರಧಾನ ದೇವತೆ ಪೂಜೆಯನ್ನು ಮಾಡ್ತೀವಿ, ಅದಾದಮೇಲೆ ಆರತಿ ಸಮರ್ಪಣೆ ಸಮಾಪ್ತಿ ಇತ್ಯಾದಿಗಳನ್ನು ಮಾಡಿಬಿಡ್ತೀವಿ. ಕೆಲವೊಂದು ಪೂಜೆಗಳಲ್ಲಿ ಮಾತ್ರ ಗಣಪತಿ ಪೂಜೆಗೂ ಮತ್ತು ಪ್ರಧಾನ ದೇವತೆ ಪೂಜೆ ಮಧ್ಯದಲ್ಲಿ ಯಮುನಾ ಪೂಜೆ ಅಂತ ಒಂದಿರುತ್ತೆ. ಈಗ ವರಮಹಾಲಕ್ಷ್ಮಿ ಪೂಜೆ ಮಾಡಬೇಕಾದಾಗ ಕೆಲವರು ಮನೆಗಳಲ್ಲಿ ಯಮುನಾ ಪೂಜೆಯನ್ನು ಮಾಡಿ ವರಮಹಾಲಕ್ಷ್ಮಿ ಮಾಡುವಂಥ ಪದ್ಧತಿ ಇರುತ್ತೆ. ಕೆಲವರು ನೇರವಾಗಿ ಗಣಪತಿ ಪೂಜೆಯಿಂದ ವರಮಹಾಲಕ್ಷ್ಮಿಗೆ ಹೋಗುವಂಥದ್ದನ್ನು ಸಹ ನೋಡ್ತೀವಿ. ಈ ಅನಂತ ಪದ್ಮನಾಭ ವ್ರತ ಅಂತ ಒಂದು ಬರುತ್ತೆ, ಆ ವ್ರತಾಚರಣೆಯಲ್ಲೂ ಅಷ್ಟೇ ಯಮುನಾ ಪೂಜೆ ಅಂತ ವಿಶೇಷವಾಗಿ ಬರುತ್ತೆ. ಸೊ ಇದೆಲ್ಲ ಸೇರಿಸ್ಕೊಂಡ್ರೆ ಒಟ್ಟಾರೆ ನಮಗೆ ಒಂದು 2 ರಿಂದ 2.5 ಗಂಟೆ ಕಾಲ ಟೋಟಲ್ ಒಂದು ಪೂಜೆಯ ಒಂದು ಸಮಯ, ಒಂದು ವ್ಯಾಪ್ತಿ ಇರುತ್ತೆ. ಆದರೆ ಗಜಗೌರಿ ವ್ರತ ಅನ್ನತಕ್ಕಂಥದ್ದು ಇದೆಲ್ಲದಕ್ಕಿಂತ ತುಂಬ ಭಿನ್ನವಾಗಿರುವಂಥದ್ದು. ಇದರಲ್ಲಿ ಒಂದಲ್ಲ ಎರಡಲ್ಲ ಸುಮಾರು ಒಂದು 7 ಅಥವಾ 8 ವಿಶೇಷವಾದಂಥ ಪೂಜಾ ಕ್ರಮಗಳು ಬರುತ್ತೆ ಇದರಲ್ಲಿ. ಈ ಪೂಜೆಯನ್ನು ಮಾಡತಕ್ಕಂಥವ್ರು ಯಾರೇ ಆಗಲಿ ಮೊದಲನೇದಾಗಿ ಗಣಪತಿ ಪೂಜೆಯನ್ನು ಮಾಡಬೇಕು, ನಂತರ ಯಮುನಾ ಪೂಜೆಯನ್ನು ಮಾಡಬೇಕು. ಯಮುನಾ ಪೂಜೆ ಯಾಕೆ ಅಂತಂದರೆ ಒಂದು ಪೂಜೆಗೆ ನಮಗೆ ಬೇಕಾಗಿರತಕ್ಕಂಥದ್ದು ಶುದ್ಧವಾದ ಜಲ ಆಗಿರುತ್ತೆ. ಆ ಜಲವನ್ನು ನಾವು 7 ನದಿಗಳಿಂದ ತರಬೇಕಾಗುತ್ತೆ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತ ಹೇಳಿ ಈ 7 ವಿಶೇಷವಾದ ತೀರ್ಥಗಳು ನದಿಗಳು ಇರುತ್ತೆ. ಇದರಲ್ಲಿ ಯಾವುದಾದ್ರೂ ಒಂದು ನದಿಯಿಂದ, ಒಂದು ದೇವನದಿಯಿಂದ ನಾವು ನೀರನ್ನು ತಂದು ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಅದಾಗೋದಿಲ್ಲ. ಹಾಗಾಗಿ ಮನೆಯಲ್ಲಿರತಕ್ಕಂಥ ನೀರಿನಲ್ಲೇ ಮಂತ್ರೋಕ್ತವಾಗಿ ಈ ಒಂದು ಯಮುನಾ ಪೂಜೆಯನ್ನು ಮಾಡಿ ಅಲ್ಲಿ ದೈವತ್ವವನ್ನು ಹೆಚ್ಚಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ನಂತರ ಆ ಯಮುನಾದೇವಿ ಪೂಜೆ ಮಾಡಿರ್ತಕ್ಕಂಥ ನೀರನ್ನೇ ಈ ಪೂಜೆಗೆ ಬಳಸ್ಕೋಬೇಕಾಗುತ್ತೆ. ಯಾವುದಕ್ಕೆ? ಗಜಗೌರಿ ವ್ರತಕ್ಕೆ ಬೇಕಾಗಿರೋದು ಎಲ್ಲ ಪ್ರಕ್ರಿಯೆಗಳಿಗೆ ಆ ನೀರನ್ನೇ ಬಳಸ್ಕೋಬೇಕು. ಯಮುನಾ ಪೂಜೆ ಆದ ನಂತರ ನವಗೌರಿ ಪೂಜಾ ವಿಧಾನ ಅಂತ ಬರುತ್ತೆ. ಅದಕ್ಕೆ ಮೊದಲು ಉಚ್ಚೈಶ್ರವಸ್ಸು ಅಂತ ನಾನು ಆಗಲೇ ಹೇಳಿದೆ, ಆ ಉಚ್ಚೈಶ್ರವಸ್ಸಿಗೆ ಪೂಜೆ ಮಾಡಬೇಕಾಗುತ್ತೆ. ಅದೇ ಪ್ರಕಾರವಾಗಿ ಅಂದರೆ ಒಂದು ದೇವಲೋಕದ ಕುದುರೆ, ಅದಕ್ಕೆ ಷೋಡಶೋಪಚಾರ ಪೂಜೆ ಆಗುತ್ತೆ. ನಂತರ ಐರಾವತ, ಈ ಐರಾವತಕ್ಕೆ ಬರೋದಕ್ಕೆ ಮೊದಲು ಕಾಮಧೇನು ಅಂತ ಇರುತ್ತೆ, ಅಂದರೆ ದೇವಲೋಕದ ಗೋವು, ಆ ಗೋವಿಗೂ ಸಹ ಪೂಜೆಯನ್ನು ಮಾಡಬೇಕಾಗುತ್ತೆ. ಕಲ್ಪವೃಕ್ಷ ಅಂತ ಇರುತ್ತೆ, ಆ ಕಲ್ಪವೃಕ್ಷವನ್ನು ಇಟ್ಟು ಪೂಜೆಯನ್ನು ಮಾಡಬೇಕಾಗುತ್ತೆ. ಅಂದರೆ ಪ್ರತ್ಯಕ್ಷವಾಗಿ ಒಂದು ತೆಂಗಿನ ಸಸಿಯನ್ನು ತಂದಿಟ್ಟು ಪೂಜೆಯನ್ನು ಮಾಡಬೇಕಾಗುತ್ತೆ. ಈ ಉಚ್ಚೈಶ್ರವಸ್ಸು, ಐರಾವತ, ಗೋವು ಇತ್ಯಾದಿಗಳೆಲ್ಲವೂ ಸಹ ಅದಕ್ಕೆ ಬೇಕಾಗಿರೋ ಒಂದು ಬೊಂಬೆಗಳನ್ನು ಇಟ್ಟು ಅದರಲ್ಲಿ ಆವಾಹನೆಯನ್ನು ಮಾಡಿ ಪೂಜೆಯನ್ನು ಮಾಡ್ತೀವಿ. ಆಮೇಲೆ ಕೌಸ್ತುಭ ಮಣಿ ಅಂತ ಹೇಳ್ತೀವಿ, ಆ ಕೌಸ್ತುಭ ಮಣಿಯನ್ನಿಟ್ಟು ಅದಕ್ಕೂ ಸಹ ಪೂಜೆಯನ್ನು ಮಾಡಬೇಕಾಗತ್ತೆ. ಈ ರೀತಿ ವಿಶೇಷವಾದ ಪೂಜಾ ಕ್ರಮಗಳು. ನಂತರ ನವಗೌರಿಯರನ್ನ ಗಜಗೌರಿ ಸುತ್ತಲೂ ಸ್ಥಾಪನೆಯನ್ನು ಮಾಡಿ ಒಂದೊಂದು ಗೌರಿಗೂ ಸಹ ಆವಾಹನೆ, ಪೂಜೆ ಎಲ್ಲವನ್ನು ಮಾಡಿ ಕೊನೆಯದಾಗಿ ಗಜಗೌರಿಗೆ ಬರಬೇಕಾಗುತ್ತೆ ನಾವು. ಆಗ ಗಜದ ಮೇಲೆ ಆರೋಹಿತವಾಗಿರತಕ್ಕಂಥ ಗೌರಿಯನ್ನು ನಾವು ಅಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ಧ್ಯಾನವನ್ನು ಮಾಡಿ ಪೂಜೆಯನ್ನು ಮಾಡಬೇಕು. ಸಂಪೂರ್ಣವಾಗಿ ಪೂಜೆಯನ್ನು ಮಾಡಿದ ನಂತರ ನಿಮ್ಮ ಯಥಾಶಕ್ತಿ ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನ ಮುತ್ತೈದೆಯರನ್ನು ಕೂಡಿಸಿ ಅವರನ್ನು ಗೌರಿ ಸ್ವರೂಪದಲ್ಲಿ ಧ್ಯಾನಿಸಿ ಅವರೆಲ್ಲರಿಗೂ ಸಹ ಸುಮಂಗಲಿ ಪೂಜೆಯನ್ನು ಮಾಡಿ ಬಾಗಿನ ಮತ್ತು ಇತ್ಯಾದಿ ಹಲವಾರು ಮಂಗಳ ದ್ರವ್ಯಗಳನ್ನೆಲ್ಲ ಕೊಟ್ಟು ಅವರಿಂದ ಆಶೀರ್ವಾದವನ್ನು ಪಡ್ಕೋಬೇಕಾಗುತ್ತೆ. ಈ ಪ್ರಕಾರ ಮಾಡುವಂಥ ಒಂದು ಗಜಗೌರಿ ವ್ರತೋದ್ಯಾಪನ ತುಂಬ ವಿಶೇಷವಾಗಿರ್ತಕ್ಕಂಥದ್ದು. ನಮ್ಮ ಆಸ್ಟ್ರೋ ಪೂಜಾ ವತಿಯಿಂದ ಮುಂಬರುವಂತಹ ನವರಾತ್ರಿ ಸಮಯದಲ್ಲಿ ಈ ಪೂಜೆಯನ್ನು ನಾವು ಆಯೋಜಿಸೋದಕ್ಕೆ ಬಹಳ ವಿಶೇಷವಾದ ತಯಾರಿಯನ್ನು ಈಗಿಂದಾನೇ ಮಾಡ್ಕೊಳ್ತಾ ಇದ್ದೀವಿ. ಇದರ ಬಗ್ಗೆ ಸಂಪೂರ್ಣವಾದಂಥ ಒಂದು ತಯಾರಿಗಳಾದ ನಂತರ ನಮ್ಮ ವೆಬ್ಸೈಟ್ನಲ್ಲಿ, ನಮ್ಮ ಪೇಜ್ನಲ್ಲಿ ಮಾಹಿತಿಯನ್ನು ಹಾಕಿರ್ತೀವಿ. ಎಲ್ಲ ವೀಕ್ಷಕರು ಆಸಕ್ತಿ ಇರತಕ್ಕಂಥವರು ಪ್ರತ್ಯಕ್ಷವಾಗಿ ಬಂದು ಭಾಗವಹಿಸೋದಕ್ಕೂ ಅವಕಾಶ ಇರುತ್ತೆ. ಪರೋಕ್ಷವಾಗಿ ಅಂದರೆ ಆಸ್ ಯೂಶುವಲ್ ನಮ್ಮ ಆನ್ಲೈನ್ ಕಾನ್ಸೆಪ್ಟ್ ಏನಿದೆ ಆ ಪ್ರಕಾರವಾಗಿ ನೀವು ಇದ್ದ ಕಡೆ ಕೂತ್ಕೊಂಡು ಭಾಗವಹಿಸೋದಕ್ಕೂ ಅವಕಾಶ ಇರುತ್ತೆ. ಸೊ ಈ ಒಂದು ಅವಕಾಶವನ್ನು ಎಲ್ಲ ವೀಕ್ಷಕರು ಸದ್ಬಳಕೆ ಮಾಡ್ಕೊಳ್ಳಿ. ನಿರಂತರವಾಗಿ ನಮ್ಮ ವೆಬ್ಸೈಟ್ ಪೇಜನ್ನು ನೋಡ್ತಾ ಇರಿ. ಆಗಿಂದಾಗೆ ಹೊಸ ಹೊಸ ಅಪ್ಡೇಷನ್ಸ್ ಏನಿರುತ್ತೆ, ಹೊಸ ಪೂಜೆಗಳ ಒಂದು ಮಾಹಿತಿ ಏನಿರುತ್ತೆ ಅದೆಲ್ಲವೂ ನಿಮಗೆ ಸಿಗ್ತಾ ಹೋಗುತ್ತೆ ವೀಕ್ಷಕರೇ.